ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನು ನಡೀತಿದೆ ಅಂತಂದ್ರೆ, ಏನೋ ಬಿಗ್ ಬಾಸ್ ಟಾಸ್ಕ್ ಏನು ಕೊಡಲ್ಲ ಅಂತ ಹೇಳಿದ್ರು, ಬಟ್ ಇದು ಟಾಸ್ಕ್ ಅಲ್ಲ, ಅದೇ ರೀತಿಯಾಗಿ ಸ್ವಲ್ಪ ಇಲ್ಲಿ ಇದೆ. ಈಗ ಮುಖಕ್ಕೆ ಮಸಿ ಬಳಿಯೋದು, ಲಾಸ್ಟ್ ಸೀಸನ್ಗಳು ತಗೊಂಡ್ರೆ ಈಗ ಬಟ್ಟೆ ಮೇಲೆ ಇಂಟು ಮಾರ್ಕ್ ಹಾಕೋದು ಆ ಥರ ಎಲ್ಲ ಕೊಟ್ಟಿದ್ರಲ್ಲ, ಈಗ ಮುಖಕ್ಕೆ ಮಸಿ ಬಳಿಯೋದು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಾನು ಹೇಳೋದೇ ಬೇಕಾಗಿಲ್ಲ ಯಾರ್ಯಾರು ಮುಖಕ್ಕೆ ಇಲ್ಲಿ ಮಸಿ ಬಳಿದಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸ್ವಾರ್ಥ ಆಟ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಯಾರಿಗೂ ಕೂಡ ಸ್ಟ್ಯಾಂಡ್ ತಗೊಳಕ್ಕೆ ಬಂದಿಲ್ಲ, ಯಾರನ್ನ ಇಲ್ಲಿ ಗೆಲ್ಲಿಸ್ಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿಲ್ಲ. ಆಲ್ಮೋಸ್ಟ್ ಇವಾಗ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರ ಹೆಸರು ಹೇಳಿದ್ರು. ಮತ್ತೆ ಇಲ್ಲಿ ಅವ್ರು ಕೊಡದಿರೋ ರೀಸನ್ಗಳೇನು ಅಂತಂದ್ರೆ, ಇಲ್ಲಿ ನೆನ್ನೆನೆ ಕಿಚ್ಚನ ಪಂಚಾಯತ್ ಇರ್ಬೋದು, ಮತ್ತೆ ಸಂಡೇ ಎಪಿಸೋಡ್ ನೋಡಿರ್ತೀರಾ, ಇಲ್ಲಿ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಸೇಮ್ ರೀಸನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರು ಮಾಡ್ತಿರೋದು ಕಾಮಿಡಿ ಅಲ್ಲ, ಅದು ಟ್ರಾಜಿಡಿ ಆಗ್ತಿದೆ, ಮನಸ್ಸಿಗೆ ತುಂಬಾನೇ ಹರ್ಟ್ ಆಗ್ತಿದೆ. ಇಲ್ಲಿ ಅವ್ರದ್ದು ಒಂದು ಮಾತಾಡಬೇಕು. ಇಲ್ಲಿ ಅವ್ರು ಏನಕ್ಕೆ ಬಂದ್ರು, ಅಶ್ವಿನಿ ಗೌಡ ಅವರು ಅವ್ರಿಗೆ ಮಸಿ ಬಳಿಬೇಕು ಅಂತ ಬಂದ್ರು, ಹಚ್ಚಬೇಕು. ಗಿಲ್ಲಿ ನಟ ಅವ್ರ ಬಗ್ಗೆ ಅಷ್ಟೇ ಮಾತಾಡಬೇಕು. ಆದರೆ ಇಲ್ಲಿ ಕಾವ್ಯ ಅವ್ರ ಮ್ಯಾಟ್ರನ್ನು ಕೂಡ ಇಲ್ಲಿ ತಗೊಂತಾರೆ. ಯಾಕಂತಂದ್ರೆ ಇವತ್ತು ಬೆಳಿಗ್ಗೆ ಗಿಲ್ಲಿ ನಟ ಅವರು ಒಂದು ಹಾಡು ಕೂಡ ಇಲ್ಲಿ ಹಾಡಿದ್ರು, ಲವ್ ಯು ಕಾವ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಹಾಡು ಹೇಳ್ತಿದ್ರು. ಅದು ಅವ್ರಿಗೆ, ಕಾವ್ಯ ಅವ್ರಿಗೆ, ಗಿಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದು. ಇವ್ರು ಯಾಕೆ ಎಲ್ಲಾದ್ರಲ್ಲೂ ಮೂಗ್ ತೂಸ್ಕೊಡೋಬೇಕು? ಇವಾಗ ನಡೀತಿರೋದ್ರಲ್ಲೂ ಕೂಡ ನೋಡಿ, ಆಲ್ಮೋಸ್ಟ್ ಪವರ್ ಕಾರ್ಡ್ ಅನ್ನೋದನ್ನ ಪ್ಲೇ ಮಾಡ್ತಾ ಇದ್ದಾಳೆ ಅಶ್ವಿನಿ ಅನ್ನೋ ಒಂದು ಪವರ್ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಿರೋದು ಕಾವ್ಯ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರೇ ಈಗ ಕಾವ್ಯ ಅನ್ನೋ ಪವರ್ ಕಾರ್ಡ್ನ ಪ್ಲೇ ಮಾಡ್ದಂಗೆ ಆಗ್ಲಿಲ್ವಾ? ಇಲ್ಲಿ ಅವ್ರದ್ದೊಂದು ಮಾತುಕತೆ ಇರಬೇಕಾದ್ರೆ ಗಿಲ್ಲಿ ನಟ ಅವ್ರದ್ದು, ಅಶ್ವಿನಿ ಗೌಡ ಅವ್ರದ್ದು ಮಾತುಕತೆ ಇದೆ. ಇಲ್ಲಿ ಅವ್ರ ಬಗ್ಗೆ ಅವರು ಮಾತಾಡ್ಕೋಬೇಕು. ಕಾವ್ಯ ಅವ್ರ ಹೆಸರನ್ನ ಯಾಕೆ ತಗೋಬೇಕು? ಆಲ್ಮೋಸ್ಟ್ ಗಿಲ್ಲಿ ಹಿಂಗ್ ಮಾಡ್ತಾನೆ ಅಂತ ಹೇಳಿದ್ರೆ ಆಯ್ತು. ಇವ್ರು ಯಾರ ಪರನೂ ಸ್ಟ್ಯಾಂಡ್ ತಗೊಳಲ್ಲ, ಏನಿಲ್ಲ. ಗಿಲ್ಲಿ ಅವ್ರು ಏನಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೇಕಂತಂದ್ರೆ ಅದ್ರ ಜೊತೆಗೆ ಇಲ್ಲಿ ಕಾವ್ಯ ಅವರು ಇರಲೇಬೇಕು. ಈಗ ಬಿಗ್ ಬಾಸ್ ನಲ್ಲಿ ಯಾರು ಪವರ್ ಕಾರ್ಡ್ ಅಂತ ಅಂದಂಗಾಯ್ತು, ಯಾರು ಪವರ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ? ಆಲ್ಮೋಸ್ಟ್ ಏನೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಪವರ್ ಕಾರ್ಡ್ ಅನ್ನೋದು ಇಲ್ಲವೇ ಇಲ್ಲ. ಲಾಸ್ಟ್ ಸೀಸನ್ ತೊಗೊಳಕೋರೆ ಚೈತ್ರ ಕುಂದಾಪುರ ಅವ್ರು ಮಾತಾಡ್ತಾ ಇದ್ರಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಆಗ್ತಿದೆ. ಅಶ್ವಿನಿ ಗೌಡ ಅವ್ರದ್ದು ಕೂಡ ಅದೇ ರೀತಿ ಇಲ್ಲಿ ಕಾಣಿಸ್ತದೆ. ಈಗ ಒಂದು ಟಾಸ್ಕ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಅಂದ್ರೆ ಕೊಡಲ್ಲ ಅಂತ ಹೇಳಿದ್ರು, ಬಟ್ ಇದು ಟಾಸ್ಕ್ ರೂಪದಲ್ಲಿ ಕೊಟ್ಟಿದ್ದಾರೋ ಅಥವಾ ಇವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಲಿ ಅಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಮುಖಕ್ಕೆ ಮಸಿ ಬಳಿಬೇಕು. ಇವಾಗ ಫಸ್ಟ್ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರಿಗೆ ಮಸಿ ಬಳಿದ್ದಾರೆ. ಮತ್ತು ಇದ್ರಲ್ಲಿ ಇನ್ನೊಂದು ಹೇಳಿದ್ರು, ನೀನು ತಮಾಷೆ ಮಾಡ್ತಿರೋದು ಒಂದ್ಸತಿ 2 ಸತಿ ಮಾಡಿದ್ರೆ ಅದು ತಮಾಷೆಗೆ ಇರುತ್ತೆ, ಆದರೆ ಪದೇ ಅದನ್ನೇ ನೀನು ಹೇಳ್ತಿದ್ರೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಆಲ್ಮೋಸ್ಟ್ ನೀವು ಇದನ್ನ ನಾವು ತಮಾಷೆ ಮಾಡಿದಾಗೆ ಹೇಳಿದ್ರೆ ನಾವು ಅಲ್ಲಿಗೆ ಬಿಟ್ಬಿಡ್ತೀವಲ್ವಾ, ನಾವು ತಮಾಷೆ ಮಾಡಿದಾಗ ನೀವು ಇಲ್ಲಿ ನಗ್ತಿರಲ್ವಾ, ಅದನ್ನ ನೀವು ಇಲ್ಲಿ ನಕ್ಕಿದ ತಕ್ಷಣ ನಮಗೆ ಇಷ್ಟ ಆಯ್ತು ಅನ್ಕೊಂಡು ನಾವು ತಮಾಷೆ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಈ ಒಂದು ವಿಚಾರ ಇಲ್ಲಿ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತ ಅಂದ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೋಡಿರ್ತೀರಾ. ಇಲ್ಲಿ ಇವ್ರದ್ದು ರಘು ಅವ್ರ ಫೋಟೋ, ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರ ಫೋಟೋ, ಮತ್ತು ನೆನ್ನೆ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಚಂದ್ರಪ್ರಭಾ ಅವರು ಮತ್ತು ಅಶ್ವಿನಿ ಗೌಡ ಅವರು. ಸ್ವಲ್ಪ ಇವ್ರುಗಳಿಗೆ ಹೋಲಿಕೆ ಮಾಡಿಬಿಟ್ಟು ಅಂಕಲ್ ಆಂಟಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಟ್ರೋಲ್ಸ್ಗಳಂತೂ ನಡೀತಾ ಇರುತ್ತೆ. ಈ ಥರ ನೀನು ಕಂಪೇರ್ ಮಾಡಿ ಮಾತಾಡ್ತಿರಲ್ಲ, ಅವ್ರ ಜೊತೆ ಇಲ್ಲಿ ನಮ್ಮನ್ನು ಸೇರಿಸ್ಬಿಟ್ಟು ಮಾತಾಡ್ತೀರ, ಆ ಥರ ಒಂದು ಕಾಮಿಡಿ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಈ ಒಂದು ವಿಚಾರನ ಇಲ್ಲಿ ಬೇರೆಯವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಬೇಜಾರಾಗಲ್ಲ. ಇಲ್ಲಿ ಗಿಲ್ಲಿ ನಟ ಅವ್ರು ಏನಾದರೂ ಇಲ್ಲಿ ಮಾತಾಡ್ಬಿಟ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅದೇ ಹೇಳಲ್ವಾ, ಕೆಲವೊಂದು ಸತಿ ಇಲ್ಲಿ ಏನೇನೋ ಆಗೋಗ್ಬಿಡುತ್ತೆ. ಚಂದ್ರಪ್ರಭಾ ಅವರು ಕೂಡ ಗಿಲ್ಲಿ ನಟ ಅವ್ರಿಗಿಂತ ಫಸ್ಟ್ ಇಲ್ಲಿ ಹೇಳಿದೆ ಚಂದ್ರಪ್ರಭಾ ಅವರು. ಆಲ್ಮೋಸ್ಟ್ ಈ ಒಂದು ಸೀನ್ ಇಲ್ಲಿ ಹಾಕಿರ್ಲಿಲ್ಲ, ಲೈವ್ ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವರು ಬಿಸಿಲಲ್ಲಿ ನಿಂತಿರ್ತಾರೆ, ಅದಕ್ಕೆ ಇಲ್ಲಿ ರಘು ಅವ್ರು ಬಿಸಿಲಿಗೆ ಹೋಗಿದ ತಕ್ಷಣ ಅಶ್ವಿನಿ ಗೌಡ ಅವ್ರು ಅಲ್ಲೇ ಇದ್ದಾರೆ, ಅದಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಚಂದ್ರಪ್ರಭಾ ಅವ್ರು ಮಾತಾಡಿದ್ದು. ಅಲ್ಲಿ ಗಿಲ್ಲಿ ಅವರು ಸ್ವಲ್ಪ ಅದರಲ್ಲೇ ಕಾಮಿಡಿ ಮಾಡಿದ್ರು ಅಷ್ಟೇ. ಆದರೆ ಇವಾಗ ಎತ್ತಾಗ್ತಿರೋದೆಲ್ಲ ಕೂಡ ಇಲ್ಲಿ ಗಿಲ್ಲಿ ಅವ್ರ ಮೇಲೆ. ಇವಾಗ ಕಾವ್ಯ ಅವ್ರಿಗೆ ಇವರು ಸ್ವಲ್ಪ ಕ್ಲೋಸ್ ಆಗಿರೋ ಕಾರಣ ಗಿಲ್ಲಿ ಅವರು, ಅವರೊಂದು ಫ್ರೆಂಡ್ಶಿಪ್ ಯಾವ ಥರ ಇದೆ, ನಮ್ಮ ಒಂದು ಫ್ರೆಂಡ್ಶಿಪ್ ಅದೇ ಥರ ಇದೆ, ನಿಮಗಂತೂ ಇಲ್ಲಿ ಯೋಗ್ಯ ಇಲ್ಲ ನಿಮ್ಮ ಒಂದು ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋಕ್ಕೆ, ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡಕ್ಕೆ ಯಾಕೆ ನೋಡ್ತೀರಾ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಅಶ್ವಿನಿ ಗೌಡ ಅವ್ರದ್ದು ಜಾನ್ವಿ ಅವ್ರದ್ದು ಏನೊಂದು ಫ್ರೆಂಡ್ಶಿಪ್ ಇತ್ತು, ಆಲ್ಮೋಸ್ಟ್ ಇಬ್ರು ಕೂಡ ಇದನ್ನ ಮುರ್ಕೊಂಡ್ಬಿಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಹೇಳಿದ್ರು ಫ್ರೆಂಡ್ಶಿಪ್ ಅನ್ನೋದು ಇಲ್ಲ, ಏನೂ ಇಲ್ಲ ಅಂತ ಅಂದ್ಬಿಟ್ಟು. ನಿನ್ನೆ ಜಾನ್ವಿ ಅವ್ರ ಮುಖಕ್ಕೆ ಸ್ಪ್ರೇ ಹೊಡಿತಾರಲ್ಲ, ಅವಾಗ ಇಲ್ಲಿ ಕಂಪ್ಲೀಟ್ ಆಗಿ ಹೇಳ್ಬಿಟ್ರು ಏನು ಸ್ನೇಹ ಇಲ್ಲ ಅಂತ ಅಂದ್ಬಿಟ್ಟು. ಇರೋರ ಸ್ನೇಹನ ಇಲ್ಲಿ ಅಶ್ವಿನಿ ಗೌಡ ಅವರು ಸದ್ಯ ಹಾಳು ಮಾಡಕ್ಕೆ ತಗೊಂತಿದ್ದಾರೆ. ನೋಡೋಣ ಹಾಳು ಮಾಡಕ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ. ಇದ್ರ ಜೊತೆ ಅಶ್ವಿನಿ ಗೌಡ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮತ್ತೆ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಈ ಒಂದು ವರ್ಡ್ ನೆನ್ನೆನೂ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಏನ್ ಕುತಂತ್ರ ಮಾಡ್ತಾ ಇದ್ದಾರೆ, ಏನ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇಲ್ಲಿ ಗಿಲ್ಲಿ ಅವರು ಸರಿಯಾಗಿ ಟಾಂಗ್ ಕೊಟ್ರು. ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ನೀವೇ ಒಬ್ಬರನ್ನ ಕರ್ಕೊಂಡು ಹೋಗಿ ನಿಮ್ಮ ಟೀಮ್ಗೆ ಜಾಯಿನ್ ಮಾಡಿಸ್ಕೊಂತೀರಾ ಅಂತ ಅಂದ್ಬಿಟ್ಟು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋದು ಕೂಡ ಇಲ್ಲಿ ಅದೇ. ಜಾನ್ವಿ ಅವರು ಹೊರಗಡೆ ಬಂದಿದ್ದ ತಕ್ಷಣ ಈಗ ರಿಷಾ ಗೌಡ ಅವ್ರನ್ನ ಮತ್ತೆ ಇಲ್ಲಿ ರಾಶಿಕಾ ಅವ್ರನ್ನ ಮತ್ತೆ ಸೂರಜ್ ಅವ್ರನ್ನ ಒಳಗಡೆ ಕರ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರು ಮಾಡ್ತಿರೋ ಷಡ್ಯಂತ್ರಗಳನ್ನ, ಕುತಂತ್ರಗಳನ್ನ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಎತ್ತಾಗ್ತಿದ್ದಾರೆ. ಸದ್ಯ ಮಸಿ ಬಳ್ಳಿದಂತೂ ಒಳ್ಳೇದೇ ಆಯ್ತು. ಸ್ವಲ್ಪ ಇವಾಗ ಈ ರೀತಿಯಾದ ಒಂದು ಟಾಸ್ಕ್ಗಳು ಅಥವಾ ಏನಾದ್ರು
ಏನಾದ್ರು ಈ ಥರ ವಿಚಾರಗಳು ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ. ಗಿಲ್ಲಿ ನಟ ಅವರು ಇದರಿಂದ ಒಂದು ನಾನು ಹೇಳ್ತಿರೋದೇನಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ಹೌದು, ಬಿಗ್ ಬಾಸ್ ಮನೆಗೆ ಎಲ್ಲರೂ ಗೇಮ್ ಮಾಡೋಕ್ಕೆ ಬಂದಿದ್ದಾರೆ, ಬಟ್ ಯಾರ ಹತ್ರ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕಾಗಿದೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಹತ್ರ ಮಾತಾಡೋದು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅವ್ರು ಏನೊಂದು ಕಂಟೆಂಟ್ ಕೊಡ್ತಾರೆ, ಯಾರ ಹತ್ರ ಹೋಗಿ ಏನು ಜಗಳ ಆಡ್ತಾರೆ. ಒಂದು ನೀವು ನೋಡಿ, ಅಶ್ವಿನಿ ಗೌಡ ಅವರು ಜಾಸ್ತಿ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಮೊದಲನೇ ದಿವಸದಿಂದನೂ ಕೂಡ ಇಲ್ಲಿ ಟಾರ್ಗೆಟ್ ಮಾಡಿರೋದು ಅವರೇ. ಆದರೆ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಇಲ್ಲಿ ಎತ್ತಾಗ್ತಾ ಇದ್ದಾರೆ. ಆಲ್ಮೋಸ್ಟ್ ಕಾವ್ಯ ಅವರು ಗಿಲ್ಲಿ ನಟ ಅವ್ರ ಮೇಲೆ ಚೆನ್ನಾಗಿ ಎಗರಾಡೋದು ಇಲ್ಲಿ ಅಶ್ವಿನಿ ಗೌಡ ಅವ್ರ ಕೆಲಸ. ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಮೇಲೂ ಕೂಡ ಇಲ್ಲಿ ಅಷ್ಟೇ ಎಗರಾಡ್ತಾರೆ. ಬೇರೆ ಕಂಟೆಸ್ಟೆಂಟ್ಗಳನ್ನ ತಗೊಂಡ್ರೆ ಇಲ್ಲಿ ಆಲ್ಮೋಸ್ಟ್ ಯಾರ ಮೇಲೂ ಕೂಡ ಇಲ್ಲಿ ಅಷ್ಟು ಕೂಗಾಡಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು, ಗಿಲ್ಲಿಯವ್ರನ್ನ ತಗೊಂಡ್ರೆ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ರೆ ನನಗೆ ಸ್ವಲ್ಪ ಫುಟೇಜ್ ಸಿಕ್ಕುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಇದಾದ್ಮೇಲೆ ರಿಷಾ ಅವರು ಇಲ್ಲಿ ಬರ್ತಾರೆ. ರಿಷಾ ಗೌಡ ಅವರು ಕೂಡ ಇಲ್ಲಿ ಇವಾಗ ಮುಖವಾಡ ಹಾಕೊಂಡಿದ್ದಾರಂತೆ ಗಿಲ್ಲಿಯವರು. ಇಲ್ಲಿ ಕ್ಯಾಮ್ರಾ ಫೋಕಸ್ ಆದ್ರೆ ಮಾತ್ರನೇ ಇಲ್ಲಿ ಗಿಲ್ಲಿಯವರು ಸ್ವಲ್ಪ ಆಕ್ಟಿವ್ ಆಗಿರ್ತಾರಂತೆ, ಸ್ವಲ್ಪ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರಂತೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿರೋದೇ ಆಟ ಆಡೋಕ್ಕೆ ಅಲ್ವಾ. ಇಲ್ಲಿ ಗಿಲ್ಲಿ ನಟ ಅವರು ಅದನ್ನೇ ಹೇಳಿದ್ದು. ಹೌದಾ, ಸರಿ ಬಿಡು, ಹೇಳಿದ್ ಕರೆಕ್ಟು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಒಂದು ಕ್ಯಾಮ್ರಾ ನಿನ್ನೂ ಫೋಕಸ್ ಮಾಡುತ್ತೆ, ನೀನು ಕೂಡ ಕಂಟೆಂಟ್ ಕೊಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಫಸ್ಟಿಗೆ ಅವರು ಮೊದಲನೇ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಇಬ್ರು ಕೂಡ ಸ್ವಲ್ಪ ಚೆನ್ನಾಗಿ ಇಲ್ಲಿ ಕಾವ್ಯ ಅವರು ಉರಿಸ್ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವರು ಸ್ವಲ್ಪ ಇವ್ರ ಜೊತೆ ರಿಷಾ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಇದ್ರು. ಆದ್ರೆ ಅವ್ರದೊಂದು ಮುಖವಾಡ ನೋಡ್ಬಿಟ್ಟು ಆ ನಂತರ ಗಿಲ್ಲಿ ಅವರು ಸ್ವಲ್ಪ ಅವ್ರನ್ನ ಬಿಟ್ಬಿಟ್ರು. ಇಲ್ಲಿ ಬಿಟ್ಟಿದ್ದೇ ಮೇನ್ ಪ್ರಾಬ್ಲಮ್ ಆಯ್ತು ನೋಡಿ. ಆದ್ರೆ ರಿಷಾ ಅವರು ಅವ್ರು ಮಾಡಿದ ತಪ್ಪು ಏನು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇಲ್ಲ. ಇಲ್ಲಿ ಗಿಲ್ಲಿ ನಟ ಅವರೇ ಸರಿ ಇಲ್ಲ, ಮುಖವಾಡ ಹಾಕೊಂಡು ಇದೀರಾ, ನಿಮ್ಮ ಮುಖವಾಡನ ಕಳಿಸ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಆಲ್ರೆಡಿ ಅವರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕಿತ್ತು. ಯಾವಾಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೋ ಇಮ್ಮಿಡಿಯೇಟ್ ಆಗಿ ಡೋರ್ನ ಓಪನ್ ಮಾಡಿ ಹೋಗ್ತಾ ಇರಬೇಕು ಅಂತ ಬಿಗ್ ಬಾಸ್ ಕಳಿಸ್ಬೇಕಿತ್ತು. ಆದ್ರೆ ಯಾವುದು ಕೂಡ ಇಲ್ಲಿ ಮಾಡಿಲ್ಲ. ಕೆಲವೊಬ್ರು ಈ ಸತಿ ಬಿಗ್ ಬಾಸ್ ಸೀಸನ್ 2 ಯಾವ ರೀತಿ ಇದೆ ಅಂತಂದ್ರೆ ನೋಡ್ಲೇಬಾರ್ದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡ್ಬಿಟ್ಟಿದ್ದಾರೆ, ಕೆಲವೊಬ್ರು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಈ ರೀತಿಯಾಗಿ ಆದಾಗ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ ನೋಡಿ, ಒಬ್ಬೊಬ್ರಿಗೆ ಒಂದೊಂಥರ ನ್ಯಾಯ ಆಗ್ಬಿಟ್ಟಿದೆಯಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ವೀಕೆಂಡ್ ವರ್ಗೂ ಕಾದ್ರೆ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಕೆಲವೊಮ್ಮೆ ಇಲ್ಲಿ ತಪ್ಪು ಮಾಡಿದವರೇ ಬಚಾವ್ ಆಗ್ಬಿಡ್ತಾರೆ, ಇಲ್ಲಿ ಸರಿಯಾಗಿ ಮಾತಾಡಿದವರೇ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಏನೂ ಕೂಡ ಅವ್ರು ಮಾಡಿರಲ್ಲ, ಅಂದ್ರೆ ಅವರಿಂದ ಏನೂ ಕೂಡ ತಪ್ಪಾಗಿರಲ್ಲ, ಸಣ್ಣ ಪುಟ್ಟ ತಪ್ಪಾಗಿರುತ್ತೆ, ಬಟ್ ಅವ್ರಿಗೆ ಇಲ್ಲಿ ಹೆಚ್ಚಾಗಿ ಕ್ಲಾಸ್ ಸಿಕ್ಕಿರೋದು ಕೂಡ ನಾವಿಲ್ಲಿ ನೋಡಿದೀವಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಿಮಗೆ ಗೊತ್ತು, ಕಬಡ್ಡಿ ಟಾಸ್ಕ್ದು. ಈಗ ರಿಷಾ ಅವರು ಇಷ್ಟು ದೊಡ್ಡದಾಗಿ ಇಲ್ಲಿ ಗಲಾಟೆ ಮಾಡಿಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಅದು ಒಂದ್ಸತಿ ಇಲ್ಲ, 2 ರಿಂದ 3 ಸತಿ ಇಲ್ಲಿ ಹೊಡೆದಿದ್ದಾರೆ ಮತ್ತೆ ತಳ್ಳಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿ ಗಿಲ್ಲಿ ಅವರು ಸರಿ ಇಲ್ಲ, ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಇಲ್ಲಿ ಕಾವ್ಯದಿಂದ ನೀನಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾರಿಂದ ಬೇಕಾದ್ರೂ ಇರ್ಲಿ, ಇವ್ರಿಗೇನು ಅದನ್ನ ಕಟ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಹೇಳ್ತಲ್ವಾ, ಗಿಲ್ಲಿ ನಟ ಅವ್ರನ್ನ ಕಾವ್ಯ ಅವ್ರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಇಲ್ವಾ ನಿನಗೆ ಗಿಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಕೂಡ ಬೈದ್ರು. ಆಲ್ಮೋಸ್ಟ್ ಈ ಒಂದು ಜಗಳ ಆಯ್ತಲ್ವಾ, ಅವಾಗೇನೆ ಇಲ್ಲಿ ಈ ತರ ಎಲ್ಲ ವರ್ಡ್ಸ್ ಎಲ್ಲ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಏಕವಚನ ಇಲ್ಲಿ ಯೂಸ್ ಮಾಡಂಗಿಲ್ಲ, ಬ್ಯಾಡ್ ವರ್ಡ್ಸ್ನು ಕೂಡ ಇಲ್ಲಿ ಯೂಸ್ ಮಾಡಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗು ಕೂಡ ಇಲ್ಲಿ ಮಾಡಂಗಿಲ್ಲ. ಇವೆಲ್ಲ ಕೂಡ ಇಲ್ಲಿ ಮಾಡಿದ್ರು ಕೂಡ ರಿಷಾ ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಅದಕ್ಕೆ ಏನು ಮುಖ್ಯ ಕಾರಣ ಅಂತ ಅಂದ್ಬಿಟ್ಟು ವೀಕೆಂಡ್ ನಲ್ಲಿ ಕಾದು ನೋಡೋಣ. ಇದು ಯಾವ ರೀತಿ ಟರ್ನ್ ತಗೊಳುತ್ತೆ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಸದ್ಯ ಇವಾಗ ಮುಖಕ್ಕೆ ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ರಿಷಾ ಅವರು ಗಿಲ್ಲಿ ಅವರು ಒಂದು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನೇ ಮಾಡಿದ್ರು ಕೂಡ ಇಲ್ಲಿ ಫೂಟೇಜ್ಗೋಸ್ಕರ ಮಾಡ್ತಿದ್ದಾರೆ, ಕ್ಯಾಮ್ರಾಗೋಸ್ಕರ ಮಾಡ್ತಿದ್ದಾರೆ. ಕ್ಯಾಮ್ರಾ ಅವ್ರ ಕಡೆ ತಿರುಗಿದ ತಕ್ಷಣನೇ ಅವರು ಸ್ವಲ್ಪ ಆಕ್ಟಿವ್ ಆಗ್ತಾರೆ, ಇಲ್ಲ ಅಂತಂದ್ರೆ ಏನೂ ಕೂಡ ಮಾಡಲ್ಲ ಅಂತ ಅಂದ್ಬಿಟ್ಟು ಈಗ ಹೇಳಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ಇರೋದು ಕಾವ್ಯ ಅವರಿಂದ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಇಲ್ಲಿ ಯಾರನ್ನ ಯೂಸ್ ಮಾಡ್ಕೊಂತಿದ್ದಾರೆ, ಯಾರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು, ರಿಷಾ ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಇದ್ರ ಜೊತೆ ಇನ್ನೊಂದು ಏನಪ್ಪಾ ಇಷ್ಟ ಆಯ್ತು ಅಂತಂದ್ರೆ ಅಭಿಷೇಕ್ ಅವ್ರು ಬಂದ್ಬಿಟ್ಟು ಇಲ್ಲಿ ರಿಷಾ ಅವ್ರಿಗೆ ಮಸಿ ಹಚ್ಚುತ್ತಾರೆ ಮುಖಕ್ಕೆ. ಇವ್ರು ಮಾಡ್ತಿರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಇವಾಗ ಆಕ್ಟಿವ್ ಆಗಿ ಕಾಣಿಸ್ತಿರೋದು ಕಳೆದ 2 ವಾರದಿಂದ ನೀವು ತಗೊಳ್ಬೋದು. ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಯಾರ್ದು ತಪ್ಪಿದೆ ಅವ್ರದ್ದು ತಪ್ಪು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಅಭಿಷೇಕ್ ಅವರು ಈ ವರ್ಡ್ ಹೇಳಿದ ತಕ್ಷಣನೇ ಇಲ್ಲಿ ರಿಷಾ ಅವ್ರಿಗೆ ಮೇಲಿಂದ ಕೆಳಗಡೆ ಹತ್ತಿ ಚೆನ್ನಾಗಿ ಉರ್ದು ಬಿಡುತ್ತೋ. ಯಾಕಂತಂದ್ರೆ ಆ ಒಂದು ಮ್ಯಾಟ್ರ್ ಇರಲ್ಲ, ಸುಮ್ಮನೆ ಬಂದ್ಬಿಟ್ಟು ಅವ್ರು ಮೂಗ್ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಭಿಷೇಕ್ ಅವರು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇವಾಗ ಹೇಳಲ್ವಾ, ಅಶ್ವಿನಿ ಗೌಡ ಅವ್ರ ಜೊತೆ ಯಾರ್ಯಾರು ಸೇರ್ಕೊಂತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ರೀತಿ ಆಗೇ ಆಗುತ್ತೆ. ಸದ್ಯ ಇವಾಗ ಜಾನ್ವಿ ಅವರು ಇದರಿಂದ ಹೊರಗಡೆ ಬಂದಿದ್ದಾರೆ. ನೋಡೋಣ ಅವ್ರು ಯಾರ ಮುಖಕ್ಕೆ ಇಲ್ಲಿ ಮಸಿ ಹಚ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ವೀಕ್ಷಕರೇ, ಲೈವ್ ಅಲ್ಲಿ ಇದು ನಡೀತಿದೆ. ಇದೊಂದು ಪ್ರೋಮೋ ಅಂತೂ ನೆಕ್ಸ್ಟ್ ಇದೇ ಪ್ರೋಮೋ ಬರಬಹುದು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಯಾರು ಇವಾಗ ಏನು ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ, ಯಾರು ಅರ್ಹರು, ಯಾರು ಸ್ವಾರ್ಥಿ ಆಟ ಆಡ್ತಿದ್ದಾರೆ, ಯಾರು ಮುಖವಾಡಗಳನ್ನ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.